ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಮತ್ತೆ ಬೆಂಗಳೂರು ಕೊರೋನಾದ ಹಾಟ್ಸ್ಪಾಟ್ ಆಗುತ್ತಾ? ಸ್ವಲ್ಪ ಯಾಮಾರಿದ್ರು ಕೊರೋನಾ ಸ್ಫೋಟವಾಗೋದು ಪಕ್ಕ. ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಸ್ಫೋಟ ಆಗುತ್ತೆ. ಸ್ವಲ್ಪ ಯಾಮಾರಿದ್ರು ಕೊರೋನಾ ಸ್ಫೋಟವಾಗೋದು ಪಕ್ಕ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಬೆಂಗಳೂರೇ ನಂಬರ್ 1. ಕೊರೋನಾ ಸೋಂಕಿತರ ಒಟ್ಟು ಸಂಖ್ಯೆಯನ್ನ ನೋಡ್ತಾ ಹೋದ್ರೆ ಅದರಲ್ಲಿ ಸಿಂಹ ಪಾಲು ಬೆಂಗಳೂರಿಂದೇ ಇದೆ. ಹಾಗಾಗಿ ಮತ್ತೆ ಕೊರೋನಾದ ಹಾಟ್ಸ್ಪಾಟ್ ಆಗುತ್ತಾ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗಿದ್ದಾವೆ. ಬೆಂಗಳೂರಲ್ಲೇ ಹೆಚ್ಚು ಕೊರೋನಾ ಸೋಂಕಿತರಿರೋದು ದೃಢ ಆಗಿದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲೇ ಕೊರೋನಾ ಜಾಸ್ತಿ ಕಂಡು ಬಂದಿದೆ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಬೆಂಗಳೂರೇ ನಂಬರ್ 1 ಆಗಿದೆ. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯದ ಜನರೆಲ್ಲರೂ ಸಹ ವಾಸವಿರುವಂತಹ ಈ ಬೆಂಗಳೂರಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಒಟ್ಟಾರೆ ಸೋಂಕಿತರನ್ನ ರಾಜ್ಯದಲ್ಲಿ ನೋಡ್ತಾ ಹೋದ್ರೆ ಬೆಂಗಳೂರಲ್ಲೇ ಹೆಚ್ಚಿನ ಸೋಂಕಿತರಿರೋದು ಪತ್ತೆಯಾಗಿದೆ, ದೃಢ ಆಗಿದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಕೊರೋನಾ ಜಾಸ್ತಿ ಕಂಡು ಬರ್ತಾ ಇದೆ. ಒಟ್ಟು ಕೊರೋನಾ ಪ್ರಕರಣಗಳನ್ನ ನೋಡಿದ್ರೆ ಅದರಲ್ಲಿ ಸಿಂಹ ಪಾಲು ಬೆಂಗಳೂರಿಗೆ. ಕೊರೋನಾ ಪ್ರಕರಣಗಳಲ್ಲಿ ಬೆಂಗಳೂರು ನಂಬರ್ 1. ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಜನ ಒಟ್ಟಿಗೆ ಸೇರುವಂತಹ ಪ್ರದೇಶಗಳು, ಅಂದ್ರೆ ಹೆಚ್ಚು ಜನ ಸೇರುವಂತಹ ಏರಿಯಾಗಳು ಜಾಸ್ತಿ ಇದೆ. ಅವೆಲ್ಲವೂ ಸಹ ಹಾಗಾದ್ರೆ ಈಗ ಹಾಟ್ಸ್ಪಾಟ್ ಆಗುತ್ತಾ, ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಳೆದ 2 ವೇವ್ ನಲ್ಲಿ ಸಹ ನೋಡಿದೀವಿ, ಕೊರೋನಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಧಿತ ಆಗಿದ್ದು ಬೆಂಗಳೂರು. ಈಗ ಒಟ್ಟಾರೆಯಾಗಿ ನೋಡ್ತಾ ಇದ್ದೀರಾ, ಒಟ್ಟು ಸಕ್ರಿಯ ಕೇಸ್ಗಳು 105 ಇದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ 93 ಕೇಸ್ ದಾಖಲಾಗಿದೆ. ಒಟ್ಟು ಸಾವಾಗಿರೋದು 3. ಪಾಸಿಟಿವ್ ರೇಟ್ 1.06ರಷ್ಟಿದೆ. ನೋಡ್ತಾ ಇದ್ರ ಒಟ್ಟಾರೆ ರಾಜ್ಯದಲ್ಲಿ 105 ಸಕ್ರಿಯ ಕೊರೋನಾ ಕೇಸ್ಗಳಿದೆ. ಅದರಲ್ಲಿ ಸಿಂಹಪಾಲು 93. ಬೆಂಗಳೂರಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗಿರೋದು. ಇನ್ನು ಉಳಿದಿರುವಂತದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗಿರುವಂತಹ ಕೊರೋನಾ ಕೇಸ್ಗಳು. ಬೆಂಗಳೂರಲ್ಲೊಟ್ಟು 93 ಕೊರೋನಾ ಕೇಸ್ ದಾಖಲಾಗಿದೆ. ಒಟ್ಟಾರೆ ಕೇಸ್ಗಳು 105, ಅದರಲ್ಲಿ 93 ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ನಲ್ಲೂರಿನ ಸ್ಪರ್ಶ ಮಕ್ಕಳ ಧಾಮದ ಮಗುವಿಗೆ ಸೋಂಕು ಪತ್ತೆಯಾಗಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೊದಲ ಕೇಸ್. ದೇವನಹಳ್ಳಿಯ ನಲ್ಲೂರು ಸರ್ಕಾರಿ ಶಾಲೆಯಲ್ಲಿದ್ದಂತಹ ಮಗು, ಆ ಮಗುವಿಗೆ ಈಗ ಸೋಂಕು ಇರೋದು ದೃಢ ಆಗಿದೆ. ಮಗುವನ್ನ ಕ್ವಾರಂಟೈನ್ ಮಾಡೋದಕ್ಕೆ ಮನೆಗೆ ಕರೆದೊಯ್ದ ಪೋಷಕರು. 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿ. ಬೆಂಗಳೂರಿನ ಅವಲಹಳ್ಳಿ ಮೂಲದ ಮಗುವಿನಲ್ಲಿ ಸೋಂಕು ಪತ್ತೆಯಾಗಿದೆ. ಈಗ ಮಗುವನ್ನ ಕ್ವಾರಂಟೈನ್ ಮಾಡೋದಕ್ಕೆ ಶಾಲೆಯಿಂದ ಮಗುವನ್ನ ಪೋಷಕರು ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಸ್ಪರ್ಶ ಮಕ್ಕಳ ಧಾಮದಲ್ಲಿ ಇದ್ದ ಎಲ್ಲ ಮಕ್ಕಳಿಗೂ ನೆಗೆಟಿವ್ ಬಂದಿದೆ. ಶಾಲೆಯಲ್ಲಿ ಕೋವಿಡ್ ಟೆಸ್ಟ್ಗೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಈಗ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ಅದು ಶಾಲೆಯ ಮಗುವಿಗೆ. 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಶಾಲೆ ಇದೆ. ಆ ಶಾಲೆಯಲ್ಲಿ ಈಗ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಇನ್ನು ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿ JN1 ತಳಿ ಟೆನ್ಷನ್ ಶುರು ಇಟ್ಟಿದೆ. ಬೆಂಗಳೂರಲ್ಲಿ ಹೆಚ್ಚು ಸೋಂಕು ಕಂಡು ಬರ್ತಾ ಇದೆ. ಈಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಇವತ್ತಿನಿಂದ ಸಿಟಿಯಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಅನ್ನ ಶುರು ಮಾಡೋದಕ್ಕೆ ಆರೋಗ್ಯ ಇಲಾಖೆ ಈಗ ನಿರ್ಧಾರ ಮಾಡಿದ್ದು. ಸೋಂಕು ಹೆಚ್ಚಾಗುವ ಮುನ್ನವೇ ಕೊರೋನಾವನ್ನ ಕಟ್ಟಿ ಹಾಕೋ ಬಗ್ಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಆರೋಗ್ಯ ಇಲಾಖೆ. ಕೋವಿಡ್ ಅನ್ನ ಮಣಿಸೋದಕ್ಕೆ ಟೆಸ್ಟಿಂಗ್ ಅನ್ನ
ಹೆಚ್ಚು ಮಾಡಬೇಕು ಅಂತ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರತಿನಿತ್ಯ 5,000 ಟೆಸ್ಟ್ ಅನ್ನ ನಡೆಸೋದಕ್ಕೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಜ್ವರ, ಕೆಮ್ಮು, ನೆಗಡಿ ಇದ್ರೆ ಟೆಸ್ಟಿಂಗ್ ಅನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆ ನೀಡಲಾಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 1.06% ಕೋವಿಡ್ ಪಾಸಿಟಿವ್ ರೇಟ್ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.